ಕುಂದಾಪುರ ತಾಲೂಕಿನ ಪೆರೇಸಂದ್ರ ಎಂದ್ರೆ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿರುವಂತಹ ಗ್ರಾಮ. ಅದರ ಪಕ್ಕದಲ್ಲಿರುವಂತಹ ಕಾಕಲಚಿಂತೆ ಗ್ರಾಮಕ್ಕೆ ಸೇರೋ ಭೂಮಿಯನ್ನ ಸರ್ಕಾರ ಈಗಾಗಲೇ ಕೆಲವು ಬಡಬಗ್ಗರಿಗೆ ಮನೆ ನಿರ್ಮಿಸಿಕೊಳ್ಳುವ ಸಲುವಾಗಿ ಸರ್ಕಾರಿ ಜಮೀನನ್ನ ಆಶ್ರಯ ಯೋಜನೆ ಮುಖಾಂತರ ಬಡವರಿಗೆ ನಿವೇಶನಗಳಾಗಿ ಕೊಟ್ಟಿರೋದು ಸರಿಯಷ್ಟೇ. ಗೊತ್ತು, ನಾನು ಈ ಊರಿಗೆ ಬಂದಾಗಿಂದ ಇದು ಬಡಬಗ್ಗರಿಗೆ ಆಗಿದೆ ಅಂತ ನಮಗೂ ಗೊತ್ತು. ಆದ್ರೆ ಇವಾಗ ರವೀಂದ್ರನಾಥ್ ರೆಡ್ಡಿ ಅವರು ಇದರಿಂದ ಮಾಡ್ತಾ ಇದ್ದಾರೆ. ಅಲ್ಲಮ್ಮ, ಈಗ ನೀವು ನಿಮ್ಗೆ ಗೊತ್ತು ಅಂತೀರ ಜಾಗ ಎಲ್ಲಿತ್ತು ಏನಿತ್ತು ಎಲ್ಲ ಗೊತ್ತಿತ್ತ, ಯಾಗಿತ್ತು ರೋಡ್ ಗಿರೋದು ಆಗ ಬಂಡೆ ಇತ್ತು, ಎಲ್ಲ ಲೆವೆಲ್ ಮಾಡ್ತಿದ್ದೆ ಎಲ್ಲ ಗೊತ್ತು ಸರ್ ನಮ್ಗೆ. ಇಲ್ಲಿ ಮದ್ವೆ ಬಂದಾಗಿಂದ 11 ವರ್ಷ 13 ವರ್ಷ ಆಗಿದೆ ನನ್ಗೆ. 11 ವರ್ಷದಿಂದ ನನ್ಗೆ ಗೊತ್ತು ಸರ್. ನಾನು ಬೆಂಗಳೂರಲ್ಲಿದ್ದೆ, ಬಂದು ಇಲ್ಲಿ 11 ವರ್ಷದಿಂದ ನಾನು ನೋಡಿದ್ದೀನಿ ಸರ್. ಯಾಗಿತ್ತು ಜಮೀನ್ ಆಗ ಎಲ್ಲ ಒಂಥರ ಬಂಡೆ ತರ ಎಲ್ಲ ಇತ್ತು ಸರ್. ಯಾರು ಮಾಡ್ತಿದ್ರು? ಎಲ್ಲ ಇವರೇ ಮಾಡ್ತಾರೆ, ಮಂಜುನಾಥ್ ಅನ್ನೋರು. ಏನೇನು ಎಷ್ಟೆಷ್ಟು ಹಾಕ್ಬಿಟ್ಟು ಮಾಡಿದ್ರಿ? ಯಾವ ರೀತಿ? 25,000 10,000 ಕೆಲವರು ಎಲ್ಲ ಕೊಟ್ಟಿದ್ದೀವಿ. 30,000 ಕೊಟ್ಟಿದ್ದೀವಿ ಸರ್. ನಾವು ಕೂಲಿನಲ್ಲಿ ಮಾಡಿನೇ ನಾವು ಬೆಂಗಳೂರಲ್ಲಿ ಇದ್ವಿ, ನಾವೇ ಕೊಟ್ಟು ಕಳ್ಸಿದ್ದೀವಿ ಸರ್. ನಮ್ಮ ಮಾವ ಬಂದಿದ್ದು ನಾವು ಕೂಲಿನಲ್ಲಿ ಆರ್ಡಿನೆನ್ಸ್ ಮಾಡಿ ಒಂದೇ ಸರಿ 10,000 ಕೊಟ್ಟು ಕಳ್ಸಿದ್ದೀವಿ ಸರ್. ಅದರ ಪಕ್ಕದಲ್ಲಿ ಹೊಂದಿಕೊಂಡು ಬೇರೆಯವರ ಕಂದಾಯದ ಜಮೀನಿದ್ದು ಅದನ್ನ ಯಾರೋ ಒಬ್ಬ ಉದ್ಯಮಿ ತೆಗೆದುಕೊಂಡು ಸರ್ವೆ ನಂಬರ್ಗಳ ಸ್ಥಾನ ಪಲ್ಲಟವನ್ನ ಮಾಡಿಸಿಕೊಳ್ಳೋ ರೀತಿಯಲ್ಲಿ ಈಗ ಅಲ್ಲಿ ಸಾರ್ವಜನಿಕರು ಮತ್ತು ಆ ಪ್ರಭಾವಿ ವ್ಯಕ್ತಿಯ ನಡುವೆ ದೊಡ್ಡ ಹೋರಾಟ ಮತ್ತು ಕಂದಕ ಸೃಷ್ಟಿಯಾಗಿದೆ. ಈ ವಿಚಾರವಾಗಿ ಸಾರ್ವಜನಿಕರಿಗೆ ಮೀಸಲಿಟ್ಟ ಆಶ್ರಯ ಯೋಜನೆಯ ಭೂಮಿಯು ಪೆರೇಸಂದ್ರದಿಂದ ಗುಡಿಬಂಡಿಗೆ ಹೋಗೋ ಮುಖ್ಯ ರಸ್ತೆಯನ್ನ ಹೊಂದಿಕೊಂಡಿರೋದ್ರಿಂದ ಭೂ ಕಬಳಿಕೆದಾರರ ಕಣ್ಣು ಅದರ ಮೇಲೆ ಬಿದ್ದಿದೆ ಎಂದು ಅಲ್ಲಿನ ಗ್ರಾಮಸ್ಥರ ಆರೋಪ ಆಗಿದೆ. ಇಂದಿನ ದಿನಮಾನಗಳಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಜನರ ವಾಸಕ್ಕೆ ಬೇಕಾಗಿರುವಂತಹ ಭೂಮಿಯ ಲಭ್ಯತೆ ಕಡಿಮೆ ಇರೋದ್ರಿಂದ ಇರುವಂತಹ ಭೂಮಿಯನ್ನ ಭೂ ಕಬಳಿಕೆದಾರರ ವಶವಾಗ್ತಾ ಇರೋದನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಕಾಕಲಚುಂತ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಬಹಳಷ್ಟು ಬರೀ 28 ಎಕರೆ ಜಮೀನು ಇದ್ದಂತಹ ಭೂಮಿಯಲ್ಲಿ ಬೇರೆ ಬೇರೆಯವರಿಗೆಲ್ಲ ಮಂಜೂರಾಗಿ ಉಳಿದಂತಹ ಜಮೀನು 3 ಎಕರೆ 26 ಗುಂಟೆ ಉಳಿಕೆ ಇತ್ತು. ಆ ಉಳಿಕೆ ಜಮೀನನ್ನ ಹಿಂದೆ ಪಂಚಾಯತಿಯಲ್ಲಿ ರೆಜುಲೇಷನ್ ಮಾಡಿಕೊಂಡು ಏನು ಬಡವರಿಗೆ ನಿವೇಶನ, ರೈತರಿಗೆ ನಿವೇಶನ ಕೊಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಾದ ಮೇಲೆ ಆ ಹಿಂದೆ ಜಮೀನು ಯಾರು ತಗೊಂಡಿದ್ದಾರೆ ಫಲಾನುಭವಿ ಆ ವ್ಯಕ್ತಿ ನನ್ನ ಭೂಮಿ ಅಲ್ಲಿ ಬರಲ್ಲ, ರೋಡ್ಗೆ ಬರುತ್ತೆ ಅಂತ ಹೇಳಿ ಅವತ್ತಿಂದ ಇವ್ರ ಮೇಲೆ ತಕರಾರನ್ನ ಕೆರೀತಾ ಇರ್ತಾರೆ. ಪಂಚಾಯತಿಯಲ್ಲಿ ಎಲ್ಲಾ ಗಮನಕ್ಕಿದ್ರು ಅವರು ಇದರ ಬಗ್ಗೆ ಮಾತಾಡೋದನ್ನ ಹಿಂದು ಮುಂದೆ ನೋಡಿಕೊಂಡು ಎಲ್ಲ ಒಂದ್ ಕಡೆಗೆ ಇವತ್ತು ಕೋರ್ಟು ಸರ್ವೆಗೆ ಕಳಿಸ್ಕೊಟ್ಟಿರುತ್ತಂತ ಅಥವಾ ಇಲ್ಲಿ ಹೋರಾಟಗಾರರ ಮುಖಾಂತರನ ಅಥವಾ ಫಲಾನುಭವಿಗಳ ಮುಖಾಂತರ ಒಂದು ಸರ್ವೆಗೆ ಬಂದಿದ್ದು. ಸರ್ವೆ ಬಂದಂತ ಸಂದರ್ಭದಲ್ಲಿ ಇವತ್ತು ಸರ್ವೆ ಆಗಿದೆ, ಪಾರದರ್ಶಕವಾದಂತ ಸರ್ವೆ ಆಗಲಿ ಅನ್ನೋ ವಿಚಾರದಲ್ಲಿ ಏನು ಫಲಾನುಭವಿಗಳಿಗೆ ನಮಗೆ ಭೂಮಿ ರೈತರು ನಾವು ನಿವೇಶನ ರೈತರು ನಾವೇನಿದ್ದೀವಿ ಅನ್ನೋಂಥವ್ರು ಅವರೆಲ್ಲ ಬಂದಿಲ್ಲಿ ಒಟ್ಟಿಗೆ ಕೂತ್ಕೊಂಡು ಪಾರದರ್ಶಕವಾದಂತಹ ಸರ್ವೆ ಆಗಲಿ ಅಂತೇಳಿ ಆಸೆ ಇಟ್ಕೊಂಡು ಅಧಿಕಾರಿಗಳ ಜೊತೆ ಇದ್ರು. ಅಧಿಕಾರಿಗಳು ಹೇಳ್ದಂಗೆ ಅವ್ರ ಜೊತೆ ಹೋಗದಂಗೆ ಅವ್ರು ಏನು ಹೇಳಿದ್ರು ಅದನ್ನ ಕೇಳಿಕೊಂಡು ಪಾರದರ್ಶಕವಾದಂತಹ ಸರ್ವೆ ಆಗುತ್ತೆ ಅನ್ನೋ ವಿಚಾರ ಮುಂದೆ ಇಟ್ಕೊಂಡು ಸರ್ವೆ ಆಗಿ ಬಂದ ಮೇಲೆ ನಮ್ಮ ಅಹವಾಲನ್ನು ಅವ್ರು ಕೊಡಬೇಕು ಅನ್ನೋ ಮುಂದೆ ಇಟ್ಕೊಂಡು ನಮ್ಮ ಅಹವಾಲನ್ನು ಕೊಡಕ್ಕೆ ಹೋದಂತ ಸಂದರ್ಭದಲ್ಲಿ ಮಾನ್ಯ ಅಧಿಕಾರಿಗಳು ನಮ್ಮಲ್ಲಿ ಸರ್ವೆ ಮಾಡ್ಕೊಂಡು ಕಾರಲ್ಲಿ ಕುತ್ಕೊಂಡ ಮೇಲೆ ಬಹಳ ಬಿಸಿಯಾಗಿದೆ ಅಂತ ಪಾಪ ಅವ್ರಿಗೆ ಎಸಿ ಹಾಕೊಂಡು ಕುತ್ಕೊಂಡು ಅವ್ರ ಕಾರ್ ಗ್ಲಾಸೇ ತೆಗಿಲಿಲ್ಲ. ಬಡವರು ಇಲ್ಲಿ ಬಿಸಿಲಲ್ಲಿ ಕೂತಿದ್ದಂತವ್ರಿಗೆ ಬಿಸಿ ಆಗಿಲ್ಲ, ಅಧಿಕಾರಿ ಎಸಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ರು. ಕಷ್ಟ ಹೇಳ್ಕೊಳ್ಳೋದಕ್ಕೆ ಒಬ್ಬ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸ್ವಾಮಿ ನೋಡಿ ಇದನ್ನ ಏನಾರು ಮಾಡಿ ಸತ್ಯ ಇದೆ, ಇಲ್ಲಿರೋ ಎಲ್ಲರಿಗೂ ಗೊತ್ತಿದೆ, ನಾವು ಭೂಮಿ ರೈತರು ಅಂತ ಗೊತ್ತಿದೆ, ನಮಗೆ ಕೊಡ್ತಿರೋ ನಮ್ಮ ಮಂಟ ಮುಂದೆ ಬೇರೆ ಯಾರಿಗಾರು ಕೊಡ್ತಿರೋ, ಇದು ಸರ್ಕಾರ ಅಂತ ಉಳಿಸಿ ಇದನ್ನ ಆ ಭೂಮಿ ರೈತರಿಗೆ ಕೊಡಬೇಕು, ನಿವೇಶನ ರೈತರಿಗೆ ಕೊಡಬೇಕು ಅನ್ನೋಂತ ಮಾತನ್ನು ಕೇಳೋದು ಮನವಿ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಬಡವರ ಆಶ್ರಯ ಮನೆಗಳಿಗೆ ಮೀಸಲಿಟ್ಟ ಭೂಮಿಯನ್ನ ಕಬಳಿಸಿದ ಪ್ರಭಾವಿ ವ್ಯಕ್ತಿ ಎಂದು ಆರೋಪಿಸಿದ ಸಾರ್ವಜನಿಕರು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಬಾಬುಗೆ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ದಸರಾ ಜಂಬೂ ಸವಾರಿಯಲ್ಲಿ ಔಷಧ ಸಸ್ಯಗಳ ಕಾಶಿ ಸಿದ್ದರಬೆಟ್ಟ. ಹೋರಾಟ